ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಬೌಲ್ ತಗೊಂಡಿದ್ದೀನಿ. ಬೌಲಿಗೆ ನಾನು 1.5 ಗ್ಲಾಸು ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡ್ಮೇಲೆ 1.5 ಗ್ಲಾಸು ಬಾಸುಮತಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಬಾಸುಮತಿ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತೊಳ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ಒಂದು 2-3 ಸಾರಿ ನಾವು ಚೆನ್ನಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ಅಕ್ಕಿನ ನಾವು ನೆನೆಯಕ್ಕೆ ಬಿಟ್ಬಿಡೋಣ. ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ. ನಾವು ಅಕ್ಕಿ ನೆನೀತಾ ಇರಲಿ. ಒಂದು ಅರ್ಧ ಗಂಟೆ ಅಕ್ಕಿ ನೆನೀತಾ ಇರಲಿ. ನಾವು ಇವಾಗ ಒಂದು ಅಕ್ಕಿ ನೆನೀತಾ ಇರಲಿ. ನೋಡಿ, ನಮ್ಮ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನಾನೊಂದು 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ 2 ಸ್ಪೂನಷ್ಟು ಎಣ್ಣೆ ಅಳತೆ ಹಾಕ್ಕೊಂಡಿದ್ದೆ. ಇವಾಗ ನಾನು ದೊಡ್ಡದು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಒಂದು 4-6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನಾವು 1-2 ನಿಮಿಷ ನಾವು ಫ್ರೈ ಮಾಡಿಕೊಂಡು ಇವಾಗ ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿನ ಹಾಕ್ಕೊಳ್ಳೋಣ. ಬಿರಿಯಾನಿ ಮಸಾಲೆ ಪುಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಇವಾಗ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಳ್ಳೋಣ. ಈರುಳ್ಳಿನಲ್ಲಿ ನಾವು ಖಾರದ ಪುಡಿ ಹಾಕಿದಾಗ ನಮಗೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಅದಕ್ಕೋಸ್ಕರ ನಾವು ಇವಾಗ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡಾದ್ಮೇಲೆ ನಾವು ಇವಾಗ ಒಂದು ಅರ್ಧ ಕಪ್ಪಿನಷ್ಟು ಪುದೀನ ಹಾಕ್ಕೊಳ್ಳೋಣ. ಒಂದು ಅರ್ಧ ಕಪ್ಪಿನಷ್ಟು ಪುದೀನ, ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ, ಅದರಲ್ಲಿರೋ ನೀರಿನ ಅಂಶ ಹೋಗೋ ತನಕ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡಾಗಿದೆ. ತಿರುಗಿಸ್ಕೊಂಡಿದ್ದಾದಮೇಲೆ ನಾನು ಇವಾಗ ಒಂದು ದೊಡ್ಡ ಟೊಮೆಟೊನ ನಾನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಟೊಮೆಟೊನು ಸ್ವಲ್ಪ ಮೆತ್ತಗಾಗೋ ತನಕ ನಾವು ತಿರುಗಿಸ್ಕೋಬೇಕಾಗುತ್ತೆ. ಟೊಮೆಟೊನು ಮೆತ್ತಗಾಗ್ತಾ ಇದೆ ನೋಡಿ. ಟೊಮೆಟೊನು ಮೆತ್ತಗಾಗಿದೆ. ಇವಾಗ ಒಂದು ಅರ್ಧ ಕಪ್ಪಿನಷ್ಟು ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಿನಷ್ಟು ಅಂದರೆ ಒಂದು 200 ಗ್ರಾಮಿನಷ್ಟು ಮೊಸರು ಹಾಕ್ಕೊಂಡಿದ್ದೆ. ಮೊಸರು ಹಾಕ್ಕೊಂಡು ನಾವು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಎಣ್ಣೆ ಬಿಡ್ತಾ ಇದೆ ನೋಡಿ. ಇವಾಗ ಎಣ್ಣೆ ಬಿಟ್ಟಾಗಿದೆ. ಇವಾಗ ನಾನೊಂದು 3/4 kg ಚಿಕನ್ನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ 2-3 ಸಾರಿ ತೊಳೆದು ಚಿಕನ್ನ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊತಾ ಇದ್ದೆ. ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ನಾವು ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ನಾವು ತಿರುಗಿಸ್ಕೊಂಡು ಒಂದು 5 ನಿಮಿಷ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಲಿಡ್ನ ಒಂದು ಮುಚ್ಚಳ ಕ್ಲೋಸ್ ಮಾಡಿ ಮುಚ್ಚಳ ಮುಚ್ಚಿ ನಾವು ಒಂದು 10 ನಿಮಿಷ ನಾವು ಮೀಡಿಯಮ್ ಉರಿನಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ಚಿಕನ್ ಚೆನ್ನಾಗಿ ಬೆಂದು ನಾವು ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಆ ಎಣ್ಣೆ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ. ಒಂದು ಅರ್ಧ ಭಾಗ ಚಿಕನ್ ಬೇಯಬೇಕಾಗುತ್ತೆ ನೋಡಿ. ಈ ಥರ ಮಧ್ಯದಲ್ಲಿ ನಾವು ಮುಚ್ಚಿಟ್ಬಿಟ್ಟು ಮತ್ತೆ ತಿರುಗಿಸಿ ಮುಚ್ಚಿಟ್ಬಿಟ್ಟು ಮಾಡಬೇಕಾಗುತ್ತೆ. ಮಾಡಿದಾದ್ಮೇಲೆ ನೋಡಿ, ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು 6 ಗ್ಲಾಸ್ ಅಕ್ಕಿಗೆ ನಾನು 5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 5 ಗ್ಲಾಸ್ ನೀರು ಹಾಕಿ ನಾವು ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಮುಚ್ಚಳ ಮುಚ್ಚಿ ನೀರು ಕುದಿಯೋ ತನಕ ಬಿಡೋಣ. ನೀರು ಕುದೀತಾ ಇದೆ ನೋಡಿ. ಇವಾಗ ನಾವು ಅಕ್ಕಿ ಹಾಕ್ಕೋಬೇಕಾಗುತ್ತೆ. ಅಕ್ಕಿನ ನಾವು ಚೆನ್ನಾಗಿ ನೀರೆಲ್ಲ ಸೋಸ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪನೂ ನೀರಿಲ್ದೇನೆ ಹಾಕ್ಕೋಬೇಕಾಗುತ್ತೆ. ಪಾತ್ರೆಲಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇಳಿಸುತ್ತೆ ಅಷ್ಟೇ. ಇವಾಗ ನಾವು ನೋಡಿ, ಇವಾಗ ನೀರೆಲ್ಲ ಹಾಕಾಗಿದೆ. ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಉಪ್ಪು ಖಾರ ಸರಿ ಇದೆಯಾ ಅಂತ ನಾವು ಇವಾಗ ನೋಡಿಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗಿತ್ತು. ಎಲ್ಲ ಕರೆಕ್ಟಾಗಿದೆ. ಇವಾಗ ಒಂದು ಕುದಿ ಬರೋ ತನಕ ನಾವು ತಿರುಗಿಸ್ಕೋಬೇಕಾಗುತ್ತೆ. ಒಂದು ಕುದಿ ಬಂದಿದೆ. ಇವಾಗ ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದ್ಮೇಲೆ ನೋಡಿ, ಇವಾಗ ಮತ್ತೆ ನಾವು ನೋಡಿ ಇವನ್ನೊಂದು ಸರಿ ತಿರುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ತಿರುಗಿಸ್ಕೊಂಡು ಇವಾಗ ನಾವು ಇದ್ರ ಕೆಳಗಡೆಗೆ ಸ್ಟವ್ ಮೇಲೆ ಹೆಂಚನ್ನ ಇಟ್ಕೊಳ್ತಾ ಇದ್ದೀನಿ. ಕಬ್ಬಿಣದ ಹೆಂಚನ್ನ ಇಟ್ಕೊಂಡು ಅದರ ಮೇಲೆ ನಾವು ಪಾತ್ರೆ ಇಟ್ಟಾಗ ನಮಗೆ ಪಾತ್ರೆಗೆ ಉರಿ ತುಂಬ ಬರ್ದೇನೆ ಮೀಡಿಯಮ್ ಉರಿ ಬರುತ್ತೆ. ಅನ್ನ ಕ್ಲೀನಾಗಿ ಬೇಯುತ್ತೆ. ಇದ್ರ ಮೇಲೆ ನಾವು ಒಂದು ವೆಯ್ಟ್ ಏನಾದರೂ ಇಟ್ಬಿಟ್ರೆ, ನಾವು ಇದ್ರ ಮೇಲೆ ಒಂದು ವೆಯ್ಟ್ ಇಟ್ಟಾಗ ನಮಗೆ ಬಿರಿಯಾನಿ ಕ್ಲೀನಾಗಿ ಬೆಂದ್ಬಿಡುತ್ತೆ, ದಮ್ ಆಗಿಬಿಡುತ್ತೆ ನೋಡಿ. ಇವಾಗ ಬಿರಿಯಾನಿ ಬೆಂದಿದೆ. ಇನ್ನೊಂದು 5 ನಿಮಿಷ ಬೇಯಬೇಕಾಗುತ್ತೆ ನೋಡಿ. ಇವಾಗ ಇದನ್ನು ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಕ್ಲೀನಾಗಿ ನಾವು ಮುಚ್ಚಳ ಮುಚ್ಚಿ ಇಟ್ಬಿಡೋಣ. ಕ್ಲೀನಾಗಿ ನೋಡಿ ಈ ಥರ ಮಾಡಿಬಿಟ್ಟು ನಾವೆಲ್ಲ ಕ್ಲೀನಾಗಿ ಅನ್ನನೆಲ್ಲ ಮುಚ್ಚಳ ಮುಚ್ಚಿ ಇದ್ರ ಮೇಲೆ ಒಂದು ವೆಯ್ಟ್ ಇಟ್ಬಿಟ್ಟು ನಾವು
ವೆಯ್ಟ್ ಇಟ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಡೋಣ. ದಮ್ಗೆ ಫುಲ್ಲು ಲೋನಲ್ಲಿ ಇಟ್ಬಿಟ್ಟು ಬಿಟ್ಬಿಡ್ಬೇಕಾಗುತ್ತೆ. ಬಿಟ್ಬಿಟ್ಟು ನೋಡಿ ಇವಾಗ ಒಂದು 5 ನಿಮಿಷ ಆದಮೇಲೆ ನೋಡಿ ಎಲ್ಲ ಫುಲ್ಲು ಅನ್ನ ಎಲ್ಲ ಬೆಂದು ಚೆನ್ನಾಗಿ ಉದುರಾಗಿ ಬೆಂದಿದೆ. ಇವಾಗ ಬಿರಿಯಾನಿ ರೆಡಿ ಇದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದ.